ಎಸ್ ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ. ಭೀಮಾ ತೀರದಲ್ಲಿ ಭೀಕರವಾಗಿರುವಂತಹ ಒಂದು ಘಟನೆ ಜರುಗಿ ಹೋಗಿದೆ. ಬಾಗಪ್ಪ ಹರಿಜನ್ ಅವರ ಭೀಕರವಾಗಿರ್ತಕ್ಕಂಥ ಹತ್ಯೆಯನ್ನು ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಈಗ ಗೊತ್ತಾಗ್ತಾ ಇದೆ. ಈ ಬಾಗಪ್ಪ ಹರಿಜನ್ ಅವರ ಇತಿಹಾಸ ಭಾಳ ರಕ್ತಸಿಕ್ತವಾಗಿರ್ತಕ್ಕಂಥ ಇತಿಹಾಸ. ಅದೆಲ್ಲವನ್ನು ಬಿಟ್ಟು ಬಾಗಪ್ಪ ಅವರು ನಾನೀಗ ಸಮಾಜಮುಖಿಯಾಗಿ ಕೆಲಸ ಮಾಡ್ತೇನೆ, ನಾನು ಬದಲಾಗಬೇಕು, ನನಗೆ ಯಾರ ವೈರತ್ವ ಬೇಡ ಅಂತ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇಂಥ ಸಂದರ್ಭದಲ್ಲಿ ಇವರನ್ನು ಇಷ್ಟು ಬರ್ಬರವಾಗಿ ಯಾರು ಹಲ್ಲೆ ಮಾಡಿದ್ರು, ಯಾತಕ್ಕಾಗಿ ಹಲ್ಲೆ ಮಾಡಿದ್ರು ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ. ಮತ್ತು ಈಗಾಗಲೇ ಪೊಲೀಸರು 3 ಆ್ಯಂಗಲ್ಗಳಲ್ಲಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಈ ಬಾಗಪ್ಪ ಅವರ ಇತಿಹಾಸ 1993ರಿಂದ ಪ್ರಾರಂಭ ಆಗುತ್ತೆ. 1993ರಲ್ಲಿ ಬಾಗಪ್ಪ ಅವರ ಸ್ವಂತ ಊರು ಬ್ಯಾಡಗಿಹಾಳದಲ್ಲಿ ಒಂದು ಘಟನೆ ಆಗುತ್ತೆ, ಅಲ್ಲಿ ಒಂದು ಮರ್ಡರ್ ಆಗುತ್ತೆ. ಆ ಸಂದರ್ಭದಲ್ಲಿ ಹೋಗಿ ಇವರು ಚಂದಪ್ಪ ಹರಿಜನ್ ಅವ್ರನ್ನ ಸೇರಿಕೊಂಡು ಅಲ್ಲೆಲ್ಲ ಈ ಒಂದು ನ್ಯಾಯ, ಪಂಚಾಯಿತಿ ಅಥವಾ ಹೊಲಗಳ ಅದು ಇದು ಕೊಡತಗೊಳ್ಳುವಂಥ ವ್ಯವಹಾರ, ಹೀಗೆ ರಿಯಲ್ ಎಸ್ಟೇಟು, ಆದರೆ ಆ ರೀತಿ ಭಾಳಷ್ಟು ವಿಚಾರಗಳಲ್ಲಿ ಇವರು ಭಾಗಿಯಾಗ್ತಾರೆ. ಅದಾದ ನಂತರ ಚಂದಪ್ಪ ಹರಿಜನ್ ಅವರ ಮತ್ತು ಬಾಗಪ್ಪ ಹರಿಜನ್ ಅವರ ಒಡನಾಟ ತುಂಬ ಒಂದು ಬಹಳ ಆಪ್ತರಾಗಿ ಬಿಡ್ತಾರೆ. ಬಾಗಪ್ಪ ಹರಿಜನ್ ಮತ್ತು ಚಂದಪ್ಪ ಎಷ್ಟರ ಮಟ್ಟಿಗೆ ಅಂದರೆ ಇವರು ಸಂಬಂಧಿಕರೇನೋ ತನು ಅನ್ನುವಷ್ಟು, ಅವ್ರ ಹಳೆಯ ಮಾವ ಅನ್ನುವಷ್ಟರಲ್ಲಿ ಆಪ್ತರಾಗಿ ಬಿಡ್ತಾರೆ. ವಾಸ್ತವದಲ್ಲಿ ನೋಡಿದ್ರೆ ಚಂದಪ್ಪ ಹರಿಜನ್ ಅವರು ಊರು ಬೇಡಿ, ಯಾಕಂದ್ರೆ ಚಂದಪ್ಪ ಹರಿಜನ್ ಅವ್ರ ಊರು ಸಣ್ಣ ಗ್ರಾಮ ಇರ್ತದೆ, ಇವ್ರದ್ದು ಬ್ಯಾಡಗಿಹಾಳ ಇರ್ತದೆ. ಹೀಗಾಗಿ ಸ್ವಲ್ಪ ದೂರದ ಸಂಬಂಧಿನೂ ಅಂತಾರೆ. ಬೇರೆ ಒಂದು ಜಾತಿ, ಒಂದೇ ಜಾತಿಯವರು ಇರೋ ಕಾರಣಕ್ಕಾಗಿ ಭಾಳ ಆಪ್ತರಾಗ್ತಾರೆ. ಹೀಗೆ ಚಂದಪ್ಪ ಅವರ ಒಂದು ಉಪಟಳ ಹೆಚ್ಚಾದಾಗ ಚಂದಪ್ಪ ಅವರ ಹರಿಜನ್ ಅವರು ಮತ್ತು ಬಾಗಪ್ಪ ಹರಿಜನ್ ಇವರೆಲ್ಲ ಒಂದು ತಂಡ ಇರ್ತದೆ, ಅವ್ರ ಗುಂಪು. ಈ ಗುಂಪಿನ ಉಪಟಳ ಹೆಚ್ಚಾದಾಗ 2000ನೇ ಇಸ್ವಿಯಲ್ಲಿ ಮಹಾರಾಷ್ಟ್ರದ ದೋತ್ರೆಯಲ್ಲಿ ಚಂದಪ್ಪ ಹರಿಜನ್ ಅವರ ಒಂದು ಎನ್ಕೌಂಟರ್ ಆಗುತ್ತೆ. ಈ ಎನ್ಕೌಂಟರ್ ಆದ ನಂತರ ಆಗುವಂಥ ಸಂದರ್ಭದಲ್ಲಿ ಈ ಬಾಗಪ್ಪ ಹರಿಜನ್ ಅವರು ಕೂಡ ಅಲ್ಲಿ ಇದ್ರು ಅನ್ನುವಂಥ ಮಾಹಿತಿ. ಒಂದು ಮಾಹಿತಿ ಪ್ರಕಾರ ಈ ಬಾಗಪ್ಪ ಹರಿಜನ್ ಚಳೆ ಹಣ್ಣು ತಿನ್ನಿಸಿದ್ರು, ಪೊಲೀಸರ ಮೇಲೇನೆ ಫೈರ್ ಮಾಡಿ ಓಡಿ ಹೋದ್ರು ಅನ್ನುವಂಥದ್ದು ಇದೆ. ಇನ್ನೊಂದು ಮಾಹಿತಿ ಪ್ರಕಾರ ಈ ಚಂದಪ್ಪ ಹರಿಜನ್ ಅವರ ಕುಟುಂಬದವರು ಹೇಳೋ ಪ್ರಕಾರ, ಇಲ್ಲ ನಮ್ಮ ಅಣ್ಣ ಅಂದರೆ ಚಂದಪ್ಪ ಹರಿಜನ್ ಅವರ ಮಾಹಿತಿಯನ್ನು ಕೊಟ್ಟಿದ್ದೇ ಬಾಗಪ್ಪ ಹರಿಜನ್ ಅವರು, ಹಾಗಾಗಿ ಅವರು ಶೇಪಾಗಿ ಉಳಿತಾರೆ, ಅವ್ರನ್ನ ಈ ಚಂದಪ್ಪ ಅವರನ್ನ ಕೊಲ್ಲಲಾಗುತ್ತೆ ಅನ್ನುವಂಥದ್ದು ಒಂದು ಕಡೆ ವಾದ ಇದೆ. ಅದು ಎಷ್ಟು ವಾಸ್ತವನೋ ಎಷ್ಟು ಸತ್ಯನೋ ಗೊತ್ತಿಲ್ಲ. ಆದರೆ ಈ ಬಾಗಪ್ಪ ಹರಿಜನ್ ಅವರೇನು ಮಾತ್ರ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಂದರೆ ಇವತ್ತಿಗೆ 2025 ಇಸ್ವಿಯಲ್ಲಿ ಅವರು ಎಸ್ಕೇಪ್ ಆದವರು 2025 ಅಂದರೆ ಸುದೀರ್ಘವಾಗಿ 25 ವರ್ಷಗಳ ಕಾಲ ಅವರು ರಕ್ಷಣೆಯನ್ನು ಹೊಂದ್ತಾರೆ. ಇದರ ಮಧ್ಯೆ ಭಾಳಷ್ಟು ಜನ ಅವರಿಗೆ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾರೆ, ಗಲಾಟೆ ಗದ್ದಲಗಳಾಗ್ತಾವ. ನೀವೆಲ್ಲ ನೋಡಿದ್ರಿ. ಆಗಸ್ಟ್ 8ನೇ ತಾರೀಕಿಗೆ 2023 ಏನು ವಿಜಯಪುರದ ಕೋರ್ಟ್ ಆವರಣದಲ್ಲೇನೆ ಒಂದು ಫೈರಿಂಗ್ ಆಗುತ್ತೆ ಅವ್ರ ಮೇಲೆ. ಸುಮಾರು 5 ಗುಂಡುಗಳು ಅವರ ದೇಹದಲ್ಲಿ ಸೇರ್ತಾವ. ಒಂದು 3 ಇದೇ ಭಾಗದಲ್ಲಿ, 2 ಹೊಟ್ಟೆ ಭಾಗದಲ್ಲಿ ಹೋದ್ರು ಕೂಡ ಅಂಥ ಒಂದು ಕ್ರಿಟಿಕಲ್ ಸಂದರ್ಭದಲ್ಲಿ ಕೂಡ ಬಾಗಪ್ಪ ಹರಿಜನ್ ಉಳಿದು ಮತ್ತೆ ಜೀವಂತವಾಗಿ ಸಮಾಜದ ಮುಂದೆ ಬರ್ತಾರೆ, ಈ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ತೊಡಗ್ತಾರೆ. ಇಂಥ ಸಂದರ್ಭದಲ್ಲಿ ಈ ಏನು ರೇಡಿಯೋ ಸ್ಟೇಷನ್ ಅಂತಕ್ಕಂಥದ್ದಿದೆ ಬಿಜಾಪುರದಲ್ಲಿ, ಒಂದು ರಿಂಗ್ ರೋಡಲ್ಲಿ ಮದಿನಾ ನಗರ್ ಅಂತ ಹೇಳಿ ರೇಡಿಯೋ ಸ್ಟೇಷನ್ ಹತ್ರ ಮದಿನಾ ನಗರದಲ್ಲಿ ಏನು ಬಾಗಪ್ಪ ಹರಿಜನ್ ಅವರ ಸುಮಾರು ಒಂದು 8-9 ಗಂಟೆಗೆ ಹತ್ಯೆ ಆಗುತ್ತೆ. ಈ ಹತ್ಯೆಯನ್ನು ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಇವತ್ತಿಗೂ ಕನ್ಫರ್ಮೇಷನ್ ಆಗಿಲ್ಲ. ಆ್ಯಕ್ಚುಲಿ ಪೊಲೀಸರು ಒಂದು 3 ಆ್ಯಂಗಲ್ಗಳಲ್ಲಿ ಇದನ್ನು ತನಿಖೆ ಮಾಡ್ತಾ ಇದ್ದಾರೆ. ಮೊದಲನೇ ಆ್ಯಂಗಲ್ ಯಾವುದಂದರೆ ಈ ಪಿಂಟ್ಯ ಅಂತಕ್ಕಂಥವನು, ಈ ಪಿಂಟ್ಯ ಉರ್ಫ್ ಪಿಂಟು ಅಂತಕ್ಕಂಥವನು, ಈತ ಕಾಸ ಬಾಗಪ್ಪ ಹರಿಜನ್ ಅವರ ಅಳಿಯ. ಈತ ಯಾಕೆ ಮರ್ಡರ್ ಮಾಡಿದ, ಇವನ ಮೇಲೆ ಯಾಕೆ ಸಂಶಯ ಬರ್ತಂದ್ರೆ, ಬಾಗಪ್ಪ ಹರಿಜನ್ ಅವರ ಮಗಳು ಗಂಗೂಬಾಯಿ ಅವರು ಹೇಳೋ ಪ್ರಕಾರ ಬಾಗಪ್ಪ ಹರಿಜನ್ ಅವರ ಏನೋ ಒಂದು ಮರ್ಡರ್ ಆಗುತ್ತಲ್ಲ, ಈ ಸಂದರ್ಭದಲ್ಲಿ ಆತ ಒಂದು ಸ್ಟೇಟಸ್ ಅನ್ನು ಹಾಕ್ತಾನ. ಏನಂತ ಹಾಕ್ತಾನ ಅಂದ್ರೆ, 8 ತಿಂಗಳ ಹಿಂದೆ ತೀರಿ ಹೋದ ಅವರ ಅಣ್ಣನಿಗೆ ನೋಡಪ್ಪ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತು ಅನ್ನುವಂಥದ್ದು ಒಂದು ಸ್ಟೇಟಸ್ ಹಾಕ್ತಾನ. ಈ ಸ್ಟೇಟಸ್ 8 ತಿಂಗಳ ನಂತರ ಯಾಕೆ ಹಾಕಬೇಕಾಗಿತ್ತು ಅಂದರೆ ಇವರೇ ಮರ್ಡರ್ ಮಾಡಿದಾರೆ ಅನ್ನುವಂಥ ಸಂಶಯದ ಮೇಲೆ ಈಗಾಗಲೇ ವಿಜಯಪುರದ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣವನ್ನು ಯಾರು ಬಾಗಪ್ಪ ಹರಿಜನ್ ಅವರ ಮಗಳು ಗಂಗೂಬಾಯಿ ಅವರು ಮಾಡಿರ್ತಾರೆ. ಈ ಪಿಂಟ್ಯ ಅವರ ಸಂಬಂಧಿಕ ಇದ್ರು, ಅವರ ಒಡನಾಟ ಇದ್ರು, ಅವರ ಅಳಿಯನಾಗಿದ್ರು, ಯಾಕೆ ಮರ್ಡರ್ ಮಾಡಿದ ಬಾಗಪ್ಪ ಹರಿಜನ್ ಅವ್ರ ಹಿನ್ನೆಲೆ ನಾವು ಒಂಚೂರು ನೋಡಕ್ ಹೋದ್ರ
ಈ ರವಿ ಅಗರಖೇಡ್ ಉರ್ಫ್ ಮೇಲಿನಕೇರಿ, ಈ ರವಿ ಅಗರಖೇಡ್ನ ಈ ತಮ್ಮ ಈತ ಪ್ರಕಾಶ್ ಉರ್ಫ್ ಪಿಂಟ್ಯ ಅಂತ ಕರೀತಾರೆ ಇವನಿಗೆ. ಈತ ಏನ್ ಮಾಡಿರ್ತಾನಂದ್ರೆ, ಈ ರವಿ ಅಗರಖೇಡ್ ಬಾಗಪ್ಪಾಜಿನವ್ರಿಗೆ ತುಂಬಾ ಆಪ್ತನಾಗಿರ್ತಾನ ಮತ್ತು ವಿಜಯಪುರದಲ್ಲಿ ಈತ ಒಂದು ಫೈನಾನ್ಸ್ ನಡೆಸ್ತಾ ಇರ್ತಾನ. ಅದರ ಜೊತೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಕೂಡ ನಡೆಸ್ತಾ ಇರ್ತಾನ. ಈ ಸಂದರ್ಭದಲ್ಲಿ ಬಹಳಷ್ಟು ದುಡ್ಡು ಮಾಡಿರ್ತಾನ ಅನ್ನುವಂಥ ಮಾಹಿತಿ ಬಾಗಪ್ಪ ಹರಿಜನ್ ಅವರಿಗೆ ಸಿಕ್ಕ ಕಾರಣ ಆಗ ಬಾಗಪ್ಪ ಅವರು ಬಂದು ಗಲಾಟೆ ಮಾಡಿ ನನಗೆ 30 ಲಕ್ಷ ರೂಪಾಯಿ ಕೊಡಬೇಕು, ಇಲ್ಲ ಅಂದ್ರೆ ನಿನ್ನ ಆಸ್ತಿಯಲ್ಲಿ 50% ನನಗೆ ಕೊಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಮಾಡ್ತಾರೆ. ಅವರಿಗೆ ನೀನು ಕೊಡ್ಲೇಬೇಕು ಅಂತ ಹೇಳಿ ಆದೇಶ ಮಾಡಿದಾಗ ಇದಕ್ಕೆ ಈ ರವಿ ಅಂತಕ್ಕಂಥವನು ಏನಿದಾನಲ್ಲ, ಇಲ್ಲ ನಾನು ಇದನ್ನ ಸ್ವಂತ ದುಡಿದೀನಿ, ನಾನು ಯಾವುದೇ ಕಾರಣಕ್ಕೂ ಕೊಡೋಲ್ಲ ಅಂತೇಳಿ ಅವರವರ ಮಧ್ಯೆ ಒಂದು ಗಲಾಟೆಗಳಾಗ್ತಾವ ಅನ್ನುವಂಥ ಮಾಹಿತಿ ಇದೆ. ಇದು ಯಾವ ಮಟ್ಟಕ್ಕೆ ಹೋಗ್ತೈತೆ ಅಂದ್ರೆ, ಇದೇ ಒಂದು ಈ ಏನು ಮೊಂಡುತನವನ್ನ ತಲೆಯಲ್ಲಿ ಇಟ್ಕೊಂಡು ಬಾಗಪ್ಪ ಹರಿಜನ್ ಅವರು ಈ ತುಳಸಿರಾಮ್ ಹರಿಜನ್ ಅಂತಕ್ಕಂಥ ಒಬ್ಬ ಯುವಕ, ಹದಿಹರೆಯದ ಯುವಕ, ಈತನಿಗೆ ಸುಪಾರಿ ಕೊಟ್ಟು ಈ ರವಿ ಅಗರ್ಖೇಡ್ನನ್ನ ಹತ್ಯೆ ಮಾಡಿಸಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬರ್ತದೆ. ಅಲ್ಲಿ ಅದು ಮಾಡಿಸಿದ್ದಾರೋ ಬಿಟ್ಟಿದ್ದಾರೋ ಅದು ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಬೇಕು. ಈ ಎಲ್ಲ ಊಹಾಪೋಹದ ಮಾತುಗಳೇ ಇವು, ಮತ್ತು ಅದು ಹತ್ತಿರದಿಂದ ಬಲ್ಲವ್ರಿಗೆ ಗೊತ್ತಿರ್ಬೋದು ಇದು ಏನಾಗಿದೆ ಏನಿಲ್ಲ ಅಂತ ಹೇಳಿ. ಮಾಧ್ಯಮದವ್ರಿಗೆ ಅಷ್ಟು ಗೊತ್ತಿರೋದಿಲ್ಲ. ನಾವು ಏನಲ್ಲಿ ವಾಸ್ತವತೆಯಿಂದ ಸೂಕ್ಷ್ಮತೆಯಿಂದ ಏನು ಸುದ್ದಿಗಳು ಬರ್ತಾವ ಅದನ್ನು ಬಿತ್ತರಿಸ್ತಿರ್ತೀವಿ. ಈ ಕಾರಣಕ್ಕಾಗಿ ಒಂದು 8 ತಿಂಗಳ ಹಿಂದೆ ರವಿ ಅಗರ್ಖೇಡ್, ವಕೀಲರಾಗಿರ್ತಕ್ಕಂಥ ರವಿ ಅಗರ್ಖೇಡ್ ಅವರ ಒಂದು ಟಾಟಾ ಇನೋವಾ ಗಾಡಿಯನ್ನ ತಂದು ಆ ಇನೋವಾ ಗಾಡಿ ಮೂಲಕ ಹಾಯಿಸಿ ಆತನನ್ನು ಸುಮಾರು 2 ಕಿಲೋಮೀಟರ್ ಗಂಟ್ಲೆ ದೂರ ಎಳ್ಕೊಂಡು ಹೋಗಿ ಈ ರವಿ ಅಗರ್ಖೇಡ್, ವಕೀಲಾಗಿರ್ತಕ್ಕಂಥ ರವಿ ಅಗರ್ಖೇಡ್ ಅವರ ಬರ್ಬರ ಹತ್ಯೆ ಆಗುತ್ತಾ. ಅದಕ್ಕೆ ಕಾರಣ ಈ ಬಾಗಪ್ಪ ಹರಿಜನ್ ಅಂತ ಹೇಳಿ ತಿಳ್ಕೊಂಡು ಅಥವಾ ಅವನೇ ಇರಬಹುದು ಅಂತ ಭಾವಿಸಿ ಆತನ ಕೊಲೆಯನ್ನ ಪೂರ್ವ ನಿಯೋಜಿತವಾಗಿ ಆತನ ತಮ್ಮ ಪಿಂಟು ಮಾಡಿದ್ದಾನೆ ಅನ್ನುವಂಥದ್ದು ಒಂದು ಕಡೆ ಕೇಳಿ ಬರುತ್ತಿರುವಂತ ಆರೋಪ. ಮತ್ತು ಇನ್ನೊಂದೇನಪ್ಪ ಅಂದ್ರೆ, ಈ ಚಂದಪ್ಪ ಹರಿಜನ್ ಅವರ ಆ ಸಹೋದರ ಯಲ್ಲಪ್ಪ ಹರಿಜನ್ ಅವರ ಮಗ, ಇವರು ಒಂದು ಏನೋ ಸುಪಾರಿ ಕೊಟ್ಟಿರ್ತಾರ. ಭೀಮು ಹರಿಜನ್ ಅಂತಕ್ಕಂಥವ್ರು 2017ರಲ್ಲಿ ಈ ಪೀರಪ್ಪ ಹಡಪದ ಎನ್ನುವಂಥ ವ್ಯಕ್ತಿಗೆ ಒಂದು ಸುಪಾರಿಯನ್ನ ಕೊಟ್ಟು ಈ ಬಾಗಪ್ಪ ಹರಿಜನ್ ಅವರನ್ನ ಮರ್ಡರ್ ಮಾಡಲಿಕ್ಕೆ ಹೇಳಿದ್ದಾನೆ ಎನ್ನುವಂಥ ಒಂದು ಕೇಸ್ ಕೂಡ ನಡೀತಾ ಇದೆ ಈಗ ಬಿಜಾಪುರದಲ್ಲಿ. ಈ 2017ರಲ್ಲಿ ಏನು ನೇರವಾಗಿಯೇ ಬಿಜಾಪುರದ ನ್ಯಾಯಾಲಯದಲ್ಲೇನೆ ಏನಂದ್ರ ಈ ಗುಂಡಿನ ಸದ್ದು ಕೇಳಿ ಬರ್ತೈತಿ. ಈ ಗುಂಡಿನ ಸದ್ದಿನಲ್ಲಿ 5 ಗುಂಡು ಏನು ಬಾಗಪ್ಪ ಅವರ ದೇಹಕ್ಕೆ ಹೋಗ್ತಾವ, ಆದರೂ ಕೂಡ ಬಾಗಪ್ಪ ಬದುಕುಳಿತಾನ. ಈ ಕೊಲೆಯ ಹಿಂದೆ ಈ ಚಂದಪ್ಪ ಸಹೋದರರ ಅವ್ರದ್ದೇನಾದ್ರೂ ಕೈವಾಡ ಇದೆಯಾ ಅನ್ನುವಂಥ ಆ ಆ್ಯಂಗಲ್ನಲ್ಲಿಯೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಏನಂದ್ರೆ, ಈ ರವಿ ಅಗರ್ಖೇಡ್ ಕೊಲೆಗೆ ಸಂಬಂಧಪಟ್ಟಂತಹ ಹಿನ್ನೆಲೆ ಇರ್ಬೋದು, ಆತನ ತಮ್ಮ ಮಾಡಿದ ಅನ್ನೋದು ಒಂದು ಕಡೆ ಒಂದು ಆ್ಯಂಗಲ್ನಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದು ಆ್ಯಂಗಲ್ನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ, ಈ ಚಂದಪ್ಪ ಹರಿಜನ್ ಕುಟುಂಬಸ್ಥರು ಏನದಾರಲ್ಲ, ಇವರೆಲ್ಲ ಈ ಭೀಮು ಹರಿಜನ್ ಮತ್ತು ಇವರೆಲ್ಲ ಸೇರಿ ಏನಾದರೂ ಮಾಡಿರ್ಬೋದಾ ಅನ್ನುವಂಥ ಒಂದು ಆ್ಯಂಗಲ್ನಲ್ಲಿ ಏನಪ್ಪಾ ಅಂದ್ರ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಇನ್ನೊಂದೇನಂದ್ರೆ, ಮತ್ತೆ ಯಾರಾದರೂ ಬೇರೆಯವರು ಬಂದು ಮಾಡಿರಬಹುದಾ ಅನ್ನುವಂಥ ಒಂದು 3 ಆ್ಯಂಗಲ್ಗಳಲ್ಲಿ ಈ ಒಂದು ತನಿಖೆ ನಡೀತಾ ಇದೆ. ಸದ್ಯಕ್ಕೆ ಸ್ಪಷ್ಟವಾದ ಮಾಹಿತಿ ಯಾವುದೂ ಇಲ್ಲ. ನಿನ್ನೆ ತಾನೇ ಬಾಗಪ್ಪ ಹರಿಜನ್ ಅವರ ಏನು ಒಂದು ಅಂತ್ಯ ಸಂಸ್ಕಾರ ಅವರ ಊರು ಬ್ಯಾಡಗಿಹಾಳದಲ್ಲಿ ನಡೆದಿದೆ. ಪೂರ್ತಿ ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಗಡೆ ಬರಬೇಕಾಗಿದೆ. ಆದ್ರೆ ಬಹಳ ದೊಡ್ಡ 2 ಹೆಸರು, ಚಂದಪ್ಪ ಹರಿಜನ್ ಅವರು ಏನು ಎನ್ಕೌಂಟರ್ ಆಗಿದ್ರು, ಆ ಸಂದರ್ಭದಲ್ಲಿ ದೋತ್ರೆ ಗ್ರಾಮದಲ್ಲಿ ಅವ್ರು ಎನ್ಕೌಂಟರ್ ಆದಾಗ ಒಂದು ದೊಡ್ಡ ಪ್ರಮಾಣದ ಒಂದು ಹವಾ ಕ್ರಿಯೇಟ್ ಆಗಿತ್ತು. ಚಂದಪ್ಪ ಹರಿಜನ್ ಅಂದ್ರೆ ಒಂದು ವ್ಯಾಘ್ರ, ಒಂದು ಸಿಂಹ, ಒಂದು ಹುಲಿ ಅಂತೇಳಿ. ಅದೇ ರೀತಿ ಅವ್ರು ಆದ ನಂತರ ಕಾಲಘಟ್ಟದಲ್ಲಿ ಬಾಗಪ್ಪ ಹರಿಜನ್ ಅವರ ಹವಾ ಮೇಂಟೈನ್ ಮಾಡಿದ್ರು. ಒಂದೇನಂದ್ರೆ, ಚಂದಪ್ಪ ಹರಿಜನ್ ಅವರು ತೀರಿ ಹೋದ ಬಳಿಕ ಈ ಬಾಗಪ್ಪ ಹರಿಜನ್ ಮತ್ತು ಚಂದಪ್ಪ ಹರಿಜನ್ ಕುಟುಂಬದ ಮಧ್ಯೆ ಒಂದೇನಂದ್ರ ತುರುಸು ಪ್ರಾರಂಭ ಆಗುತ್ತೆ, ವೈಷಮ್ಯ ಪ್ರಾರಂಭ ಆಗುತ್ತೆ. ಯಾವ ಕಾರಣಕ್ಕಂದ್ರೆ, ಈ ಚಂದಪ್ಪ ಹರಿಜನ್ ಅವರು ಒಂದು 13ಕ್ಕಿಂತಲೂ ಹೆಚ್ಚು ಈ ವೆಪನ್ಸ್ಗಳನ್ನ ಇಟ್ಕೊಂಡಿರ್ತಾರೆ. ಆ ವೆಪನ್ಸ್ಗಳನ್ನ ಬಾಗಪ್ಪ ಹರಿಜನ್ ಅವರು ತೆಗೆದುಕೊಳ್ತಾರೆ. ಅದಕ್ಕೆ ನಮ್ಗೆ ಬೇಕು ಅಂತ ಹೇಳಿ ಈ ಯಲ್ಲಪ್ಪ ಹರಿಜನ್ ಅವರು ಮತ್ತು ಅವ್ರ ಕುಟುಂಬದವರು ಹೇಳ್ತಾರೆ ಅಂತ ಹೇಳಿ ಒಂದು ಕಡೆ. ಅದ್ರ ಜೊತೆಗೇನೆ ಈ ಗುಲ್ಬರ್ಗದಲ್ಲಿ ಸೇರಿದಂತೆ ಬಹಳಷ್ಟು ಹಣ ಆಸ್ತಿಯನ್ನ ಚಂದಪ್ಪ ಹರಿಜನ್ ಮಾಡಿರ್ತಾರೆ. ಆ ಎಲ್ಲ ಆಸ್ತಿ ಹಣವನ್ನ ಈ ಬಾಗಪ್ಪ ಹರಿಜನ್ ಅವರೇ ಇವರೇ ಇಟ್ಕೊಂಡಿದ್ದಾರೆ, ನಮ್ಗೇನು ಕೊಡ್ಲಿಲ್ಲ ಕುಟುಂಬಸ್ಥರಿಗೆ. ಈ ರೀತಿ ಒಂದು ಬಿಕ್ಕಟ್ಟು, ಈ ವೈಷಮ್ಯ ಕಾರಣ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯಾಸತ್ಯತೆನೋ ಅದ್ರ ಬಗ್ಗೆ ಗೊತ್ತಿಲ್ಲ. ತಿಳ್ಕೊಬೇಕಾದ್ರೆ ಏನಾದ್ರೂ ಹಿನ್ನೆಲೆ ಇದೆ ಏನಿದೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತಮಗೆ ಪ್ರಸ್ತುತಪಡಿಸುವಂತ ಕೆಲಸ ಮಾಡ್ತೀನಿ. ಈ 2 ಕಾರಣಗಳು ನೋಡ್ರಿ, ಒಬ್ಬ ಹಂತಕನ ಅಂತ್ಯ ಕೊಲೆಯಲ್ಲಿ ಆಗತ್ತಂತ ಹೇಳ್ತಾರಲ್ಲ,
ಯಾರು ವೆಪನ್ಸ್ ಹಿಡಿತಾರೋ ಅವರು ವೆಪನ್ಸ್ನಿಂದನೇ ಅಂತ್ಯ ಆಗ್ತಾರೆ ಅನ್ನೋದಕ್ಕೆ ಇವತ್ತು ಬಾಗಪ್ಪ ಹರಿಜನ್ ಅವ್ರ ಕಾರಣ. ಎಲ್ಲವನ್ನ ಬಿಟ್ಟು ನಾನು ಸರಳವಾಗಿ ಸಮಾಜಮುಖಿಯಾಗಿ ಬದುಕಬೇಕು, ಸಾಮಾನ್ಯರಂತೆ ಬದುಕಬೇಕಂತ ಹೇಳಿ ಭೀಮಾ ನದಿಯ ಮೇಲೇನೆ ಹಾನಿ ಮಾಡಿರ್ತಾರೆ. ನಾನು ಭೀಮಾ ನದಿ ಮೇಲೆ ಹಾನಿ ಮಾಡ್ತೀನಿ, ನಾನು ಯಾರು ಉಸಾಬರಿಗೆ ಹೋಗಂಗಿಲ್ಲ, ನಾನು ಉಸಾಬರಿಗೆ ಬಂದ್ರೆ ನಾನು 24 ಗಂಟೆಯಲ್ಲಿ ಹನಿಗೆ ಹೆಚ್ಚೆ ಹೊಡಿತೀನಿ ಅಂತೇಳಿ ತಾವೆಲ್ಲ ವಿಡಿಯೋದಲ್ಲಿ ನೋಡಿರ್ತೀರಿ, ಹೇಳಿಕೆನ ಕೊಟ್ಟಿರ್ತಾರೆ. ಭಾಳ ಶಾಂತವಾಗಿತ್ತು. ಇತ್ತೀಚೆಗೆ ಅವತ್ತು ಒಂದು 8 ದಿನಗಳ ಹಿಂದೆ ಅವ್ರು ಬ್ಯಾಡಗಿ ಹಾಳದಲ್ಲಿ ಸುಮಾರು ಒಂದು 3 ಎಕರೆ 10 ಗುಂಟೆ 3 ಎಕರೆ ಮೇಗ್ ಚಿಲ್ಲರೆ ಜಾಗವನ್ನು ಕೂಡ ಒಂದು ದೇವಸ್ಥಾನಕ್ಕಾಗಿ ಖರೀದಿ ಮಾಡಿ ಅಲ್ಲಿ ಒಂದು ದೇವಸ್ಥಾನ ಕಟ್ಟಿಸ್ಬೇಕಂತೇಳಿ ಮನೆ ಆ ಭೂಮಿ ಪೂಜೆಯನ್ನು ಕೂಡ ಮಾಡಿದ್ರು. ಅದಾದ ನಂತರ ಬಿಜಾಪುರಕ್ಕೆ ಬರ್ತಾರ. ಈ ಬಿಜಾಪುರಕ್ಕೆ ಯಾಕೆ ಅವ್ರು ಮನೆ ಮಾಡ್ತಾರಪ್ಪ ಅಂತಂದ್ರ, ಈ ಏನು 2017 ಅವ್ರ ಮೇಲೆ ಏನು ಶೂಟೌಟ್ ಆಗಿರ್ತದಲ್ಲ ಕೋರ್ಟ್ ಆವರಣದಲ್ಲಿ, ಆ ಪ್ರಕರಣದ ಸಾಕ್ಷಿಗಳಿರ್ತಾವ. ಅದಕ್ಕೆ ಮೇನ್ ಎವಿಡೆನ್ಸ್ ಇವರೇ, ಇಂಪಾರ್ಟೆಂಟ್ ಸಾಕ್ಷಿ ಆಗಿರ್ತಕ್ಕಂಥವ್ರು ಇವರೇ ಆಗಿರ್ತಾರೆ, ಮುಖ್ಯ ಸಾಕ್ಷಿ ಇವರಾಗಿರ್ತಾರ. ಈ ಸಾಕ್ಷಿ ಹೇಳಕ್ಕೆ ಅವರು ಆ ವಿಜಯಪುರದ ಒಂದು ನಿರ್ಜನ ಪ್ರದೇಶ ಅನ್ಬೋದು, ಊರು ಹೊರಗಡೆ ಅಲ್ಲಿ ಯಾರು ಗೊತ್ತಿಲ್ಲದ ರೀತಿಯಲ್ಲಿ ಒಂದು ಮನೆಯನ್ನ ಮಾಡಿಕೊಂಡು ಆ ಮನೆಯಲ್ಲಿ ಅವರದೇ ಸಂಬಂಧಿಕರಾಗಿರ್ತಕ್ಕಂಥ ಸಂಜನಾ ಅಂತಕ್ಕಂಥ ಆಕೆಯನ್ನು ಅವರು ಅಡಿಗೆ ಮಾಡಕ್ಕೆ ಇಟ್ಕೊಂಡಿರ್ತಾರ. ಈ ಸಂಜನಾ ಮೇಲೂ ಕೂಡ ಅವರ ಮನೆಯವರು ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂಜನಾ ಮತ್ತು ಈ ಪಿಂಟ್ಯಾ ಇವರೆಲ್ಲ ಸೇರೇನೆ ಇದನ್ನ ಮಾಡಿರಬಹುದು ಅಂತೇಳಿ. ಈ ಮರ್ಡರ್ ಆಗೋಕ್ಕಿಂತ ಮುಂಚೆನ ಲೈಟ್ಗಳನ್ನ ಹಾರಿಸ್ತಾರ. ಆಮೇಲೆ ಬಹಳ ಭೀಕರವಾಗಿರ್ತಕ್ಕಂಥದ್ದು, ಈಗಾಗಲೇ ನಿನ್ನೆ ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬಂದಿದೆ. ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಕೂಡ ಗೊತ್ತಾಯಿತು, ಸುಮಾರು 3 ಗುಂಡುಗಳನ್ನ ಹರಿಸಿದ್ರಾದ್ರೆ 2 ಗುಂಡು ಬಾಗಪ್ಪ ಅವರ ದೇಹದಲ್ಲಿ ಪತ್ತೆಯಾಗಿದ್ದಾವೆ. ಮೊದಲು 2 ಗುಂಡನ್ನು ಹರಿಸಿದ್ದಾರೆ, ಆ ನಂತರ ಅವರನ್ನು ಭೀಕರವಾಗಿ ಕೊಚ್ಚಿದ್ದಾರೆ. ಅದು ಎಂಥ ಭಯಾನಕ ಅಂದ್ರೆ ನೋಡಿದವ್ರಿಗೆ ಹಂಗೆ ಸೈಕ್ ಆಗಿಬಿಡ್ಬೇಕು, ಅಲ್ಲಿ ನಿಂತಲ್ಲಿ ನಡುಗು ಬರ್ಬೇಕು, ಆ ರೀತಿಯಾಗಿ ಭೀಕರವಾಗಿ ಅವರನ್ನು ಹೊಡಿತಾರೆ. ಅದಾದ ನಂತರ ಅವ್ರ ಮರ್ಮಾಂಗವನ್ನ ಕೂಡ ಕಟ್ ಮಾಡ್ತಾರೆ. ನೋಡ್ರಿ ಅವ್ರ ವಿಕೃತಿ ಯಾವ ರೀತಿ ಇತ್ತು ಕೊಲೆ ಮಾಡೋರ್ದಂದ್ರ, ಮರ್ಮಾಂಗವನ್ನ ಕಟ್ ಮಾಡಿ ಬಿಸಾಕ್ತಾರೆ. ಕಾರಣ ಏನಂದ್ರೆ, ಈ ಹಿಂದೆ ಬಾಗಪ್ಪ ಹರಿಜನ್ ಅವರ ಗಟ್ಟಿ ದೇಹ ಹೆಂಗಿತ್ತಂದ್ರ ಒಂದು 5 ಗುಂಡು ಕೂತ್ರು ಕೂಡ ಅವ್ರು ಯಾರಿಗೂ ಕೂಡ ಮಣಿದಿರೋದಿಲ್ಲ, ಸತ್ತಿರೋದಿಲ್ಲ. ಆ ಕಾರಣಕ್ಕಾಗಿ ಮೊದಲು ಗುಂಡು ಹಾರಿಸಿ ನಂತರ ಕೊಡಲಿ ಮತ್ತು ಮಚ್ಚಿನಿಂದ ತಂದು ಕೊಚ್ಚಿದ್ದಾರೆ. ಒಂದು ವೇಳೆ ಗುಂಡಿನಿಂದ ಸಾಯದೇ ಹೋದ್ರು ಕೂಡ ಇದರಿಂದ ಸಾಯಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿತ್ತು, ಇದನ್ನ ಮಾಡಿದ್ರನ್ನ ಸಾಯ್ತಾರೆ ಅಂತೇಳಿ. ಒಟ್ಟಾರೆಯಾಗಿ ಈ ಭೀಮಾ ತೀರದ ಚರಿತ್ರೆ, ಭೀಮಾ ತೀರದ ಇತಿಹಾಸಕ್ಕೆ ಮತ್ತೊಂದು ಹೊಸ ಇತಿಹಾಸ ನಿರ್ಮಾಣ ಏನಂದ್ರೆ ಬಾಗಪ್ಪ ಹರಿಜನ್ ಅವರ ಒಂದು ಹತ್ಯೆ. ಬಹಳ ನಿರೀಕ್ಷೆ ಮಾಡಿರಲಿಲ್ಲ, ಯಾಕಂದ್ರೆ 25 ವರ್ಷಗಳ ಕಾಲ ತಪ್ಪಿಸಿಕೊಂಡು ರಕ್ಷಣೆ ಹೊಂದಿ ಅಡ್ಡಾಡಿರ್ತಕ್ಕಂಥ ಬಾಗಪ್ಪ ದಿಢೀರನೆ ಈ ರೀತಿಯಾಗಿ ಮರ್ಡರ್ ಆಗ್ತಾನಂತ ಯಾರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ. ಅವರ ಆಪ್ತರು, ಅವರ ಸಂಬಂಧಿಕರು, ಅವರ ಫಾಲೋವರ್ಸ್ ಎಲ್ಲ ನಿನ್ನೆ ಅವರ ಅಕ್ರಂದನ ಮುಗಿಲು ಮುಟ್ಟಿತ್ತು. ಅದನ್ನ 2 ಕಣ್ಣಿಂದ ನೋಡಕ್ ಆಗ್ತಾ ಇರಲಿಲ್ಲ, ಅಷ್ಟೊಂದು ಅವರು ಅಳೋದು ಕರೆಯೋದು ಅವ್ರ ಪೋಸ್ಟ್ ಮಾರ್ಟಮ್ ಮಾಡುವ ಸಂದರ್ಭದಲ್ಲಿ, ಅವರನ್ನು ಮಣ್ಣು ಮಾಡುವಂಥ ಸಂದರ್ಭದಲ್ಲಿ ಆಯಿತು. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕರ್ನಾಟಕದ ಗೃಹ ಮಂತ್ರಿಗಳು, ಹೋಮ್ ಮಿನಿಸ್ಟರ್ ಕೂಡ ಹೇಳಿಕೆಯನ್ನು ಕೊಟ್ಟರು. ಹೌದು, ಬಾಗಪ್ಪನ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು, ಒಬ್ಬ ರೌಡಿ ಅನ್ನೋದು ಗೊತ್ತಿತ್ತು, ಬಟ್ ನಾನು ತನಿಖೆ ಮಾಡ್ಲಿಕ್ಕೆ ಹೇಳಿದ್ದೀನಿ, ಆದಷ್ಟು ಬೇಗನೆ ಆರೋಪಿತರನ್ನ ಬಂಧಿಸ್ತಾರೆ ಅಂತೇಳಿ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ದೊಡ್ಡ ಸದ್ದನ್ನ ಈ ಒಂದು ಭೀಮಾ ತೀರದಲ್ಲಿ ಮತ್ತೊಮ್ಮೆ ಆಗಿದೆ. ರಕ್ತದ ಓಕುಳಿ ನಡೆದಿದೆ ಅಂತ ಹೇಳ್ಬೋದು. ಇಷ್ಟು ದಿನ ಭೀಮೆ ಶಾಂತವಾಗಿದ್ಳು, ಪ್ರಶಾಂತವಾಗಿದ್ಳು. ರಕ್ತದ ಕಲೆಗಳು ಅಲ್ಲಲ್ಲಿಗೆ ಕಾಣಿಸ್ತಾ ಇರ್ತಾವ. ನಾವು ಆ ಕಡೆ ಎಲ್ಲ ಹೋದಾಗ ಅವ್ರವ್ರನ್ನ ಭೇಟಿ ಮಾಡಿದಾಗ ಪೊಲೀಸರನ್ನಾಗ್ಲಿ ಬೇರೆಯವ್ರನ್ನ ಭೇಟಿ ಮಾಡೋದು ಹೇಳ್ತಿರ್ತಾರೆ, ನಿನ್ನೆ ಮನೆ ಇಲ್ಲೊಂದು ಮರ್ಡರ್ ಆಯ್ತ್ರಿ ಅದಾಯ್ತ್ರಿ ಅಂತೇಳಿ. ಬಟ್ ಬೆಳಕಿಗೆ ಬರೋದು ತುಂಬಾ ವಿರಳವಾಗಿರ್ತಾವ. ಹಂಗಾಗಿ ಬಾಗಪ್ಪ ಹರಿಜನ್ ಅಂತಕ್ಕಂಥ ಒಬ್ಬ ದೈತ್ಯ, ಬಾಗಪ್ಪ ಹರಿಜನ್ ಅಂತಕ್ಕಂಥ ಒಬ್ಬ ಡೆವಿಲ್ ವ್ಯಕ್ತಿಯ ಹತ್ಯೆ ಅವರದೇ ಸಂಬಂಧಿಕರು ಅಥವಾ ಮತ್ತಾರು ಮಾಡಿದ್ದಾರೋ ಗೊತ್ತಿಲ್ಲ. ಮೊನ್ನೆಗೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿ ಬಾಗಪ್ಪ ಹರಿಜನ್ ಅವರ ಯುಗ ಅಂತ್ಯ ಆಯಿತು ಅಂತ ತಿಳ್ಕೊಬಹುದು. ಯಾವಾಗ ದೊಡ್ಡ ದೊಡ್ಡ ನಾಯಕರುಗಳ ಯುಗ ಅಂತ್ಯ ಆಗಿದೆ ಭೀಮಾ ತೀರದಲ್ಲಿ, ಮತ್ತೆ ಪುನರ್ ಬೇರೆಯವರು ಹುಟ್ಟಿದ್ದಾರೆ. ಇಲ್ಲಿ ಬೇರೆ ಹಂತಕರು ಹುಟ್ಟಿ ಅದನ್ನು ಕಂಟಿನ್ಯೂ ಮುಂದಾಗಿ ಒರೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಆಗಲಿ, ಪತ್ರಕರ್ತರಾಗಲಿ ಬಹಳಷ್ಟು ಹರಸಾಹಸ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿಗೂ ಕೂಡ ಅದು ನಿಯಂತ್ರಣ ಆಗಿಲ್ಲ. ಯಾವುದೋ ಸಣ್ಣ ಪುಟ್ಟ ಒಂದು ಬದುವಿಗಾಗಿ ಹತ್ತಿಕೊಂಡಿರ್ತಕ್ಕಂಥ ಬೆಂಕಿ ಇವರ ವೈಯಕ್ತಿಕ ಜೀವನದಲ್ಲಿ ಬಂದು ಆ ನಂತರ ಇವರು ಸುಪಾರಿ ಕಿಲ್ಲರ್ಗಳಾಗಿ ಈ ರಿಯಲ್ ಎಸ್ಟೇಟ್ಗಳಲ್ಲಿ ಇಳಿದು ಇನ್ನೂ ಅನೇಕ ರೀತಿಯ ವಿಚಾರಗಳನ್ನ ಇಟ್ಕೊಂಡು ಇವತ್ತಿಗೂ ಕೂಡ ಆ ಒಂದು ಪರಂಪರೆ ಮುಂದುವರಿತಾ ಇದೆ ಅಂತ ಹೇಳ್ಬೋದು. ಇನ್ನಾದರೂ ಭೀಮೆ ಶಾಂತ ಆಗಲಿ, ಕೊಲೆ ಗಡುಕತನ ನಿಲ್ಲಲಿ ಅನ್ನೋದೇ ನಮ್ಮೆಲ್ಲರ ಆಶಯವಾಗಿರ್ತದೆ. ಆದಷ್ಟು ಬೇಗನೆ ಬಾಗಪ್ಪ ಹರಿಜನ್ ಅವರ ಕೊಲೆ ಮಾಡಿದವರು ಯಾರು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ನಾವು ಕೂಡ ಪೊಲೀಸರನ್ನ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ, ಆದ್ರೆ ಅವರೆಲ್ಲ ಹೇಳುವಂಥದ್ದು ಏನಂದ್ರೆ ತನಿಖೆ ನಡೀತಾ ಇದೆ, ಆದಷ್ಟು ಬೇಗನೆ ನಾವು ಆರೋಪಿತರನ್ನ ಹಿಡಿತೀವಿ ಮತ್ತು ಈ ಕೊಲೆಗೆ ಮೂಲ ಕಾರಣ ಎನ್ನುವುದನ್ನು ಕೂಡ ನಮಗೆ ತಿಳಿಸ್ತೀವಿ ಅಂತ ಹೇಳ್ತಾ
ಹೇಳಿದ್ದಾರೆ ನಮಗೆ. ಹಾಗಾಗಿ ಬಾಗಪ್ಪ ಅರ್ಜುನ್ ಅವರ ಬಗ್ಗೆ ಇಷ್ಟು ಮಾಹಿತಿಯನ್ನು ಕೊಡ್ತೀನಿ. ಇನ್ನು ಬಹಳಷ್ಟು ದೊಡ್ಡ ಇತಿಹಾಸ ಅವ್ರದ್ದಿದೆ. ಆಕ್ಚುಲಿ ನಾನು ಸಂಘರ್ಷ ನ್ಯೂಸ್ ಕರ್ನಾಟಕದ ವತಿಯಿಂದ ಬಹಳಷ್ಟು ಬಾರಿ ಅವರ ಆಪ್ತರಿಗೆ ಕೇಳ್ಕೊಂಡಿದ್ದೆ, ಬಾಗಪ್ಪ ಅರ್ಜುನ್ ಅವರ ಒಂದು ಇಂಟರ್ವ್ಯೂ ಕೊಡ್ರಿ ನನಗಂತೇಳಿ. ಅವ್ರು ಹೇಳಿದ್ದು ಒಂದೇ ಮಾತು, ನನ್ನ ಇತಿಹಾಸ ಹೇಳಿದ್ರೆ ಅದರಿಂದ ಬೇರೆ ಏನಾದರೂ ಕೂತು ಬರ್ಬೋದು, ನಾನು ಹೇಳುವಂಥ ಮಾತುಗಳು ಯಾರಿಗಾದರೂ ಖಾರವಾಗಿ ಪರಿಗಣಿಸ್ಬೋದು, ನಾನು ಹೇಳುವಂಥ ಮಾತುಗಳು ಇನ್ನೊಬ್ಬರಿಗೆ ನೋವನ್ನು ತರುವಂಥದ್ದಾಗಿರ್ಬೋದು. ಹಾಗಾಗಿ ನಾನು ಇಂಟರ್ವ್ಯೂ ಹೇಳೋದಿಲ್ಲ. ನೀವು ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡ್ರೆ ನೀವು ಅಷ್ಟು ತಿಳ್ಕೊಂಡ್ರೆ ಸಾಕು, ಆ ಜನರಿಗೆ ಅದು ಪ್ರಚಾರ ಆಗೋದು ಬೇಡ, ಮಾಧ್ಯಮಗಳಲ್ಲಿ ಬರೋದು ಬೇಡ ಅಂತೇಳಿ ನನಗೆ ಹೇಳಿದ್ರು. ಅದಷ್ಟೇ ಅಲ್ಲದೆ ಇನ್ನೂ ಅನೇಕ ದೊಡ್ಡ ದೊಡ್ಡ ಚಾನಲ್ಗಳು ಕೂಡ ಹೋದಾಗ ಅವರಿಗೂ ಕೂಡ ಅದನ್ನು ಹೇಳಿದ್ರು, ಇಲ್ಲ ನಾನು ಇಂಟರ್ವ್ಯೂ ಕೊಡೋಕ್ಕಾಗಲ್ಲ ಅಂತಾನೆ ಹೇಳಿದ್ರು. ಅದಕ್ಕೆ ಕಾರಣ ಏನಂದ್ರೆ ಅದೇ, ನಾನೇನಾದರೂ ಇಂಟರ್ವ್ಯೂ ಕೊಟ್ಟರೆ ಸತ್ಯವನ್ನು ಬಿಚ್ಚಿಟ್ರೆ ಯಾರಿಗೂ ನೋವಾಗ್ಬೋದು, ಮತ್ತೆ ನನ್ನ ಮೇಲೆ ಹಲ್ಲೆಗಳಾಗ್ಬೋದು, ಅಟ್ಯಾಕ್ ಆಗ್ಬೋದು ಅನ್ನುವಂಥ ಒಂದು ಭಯ ಯಾವತ್ತೂ ಕೂಡ ಅವರಲ್ಲಿತ್ತು. ಯಾವತ್ತೂ ಕೂಡ ಅವ್ರು ಯಾವತ್ತೂ ಕೂಡ ಯಾಮಾರಲಿಲ್ಲ. 25 ವರ್ಷಗಳ ಕಾಲ ಅವರು ಬಹಳ ಜಾಗೃತವಾಗಿದ್ದವರು. ಅದು ಯಾವ ಕಾರಣಕ್ಕೆ ಯಾಮಾರಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಒಬ್ಬ ಭೀಮಾ ತೀರದ ಇನ್ನೊಬ್ಬ ನಟೋರಿಯಸ್ ಅಂತ ಅನ್ಬೋದು, ಅದನ್ನೆಲ್ಲ ಬಿಟ್ಟು ಪ್ರಾಮಾಣಿಕವಾಗಿ ಬದಲಾವಣೆ ಆಗ್ತೀನಿ ಅಂತಕ್ಕಂಥ ವ್ಯಕ್ತಿ ಹತ್ಯೆಯಾಗಿದೆ. ಇದರ ಮುಂದಿನ ಅಪ್ಡೇಟನ್ನು ಆದಷ್ಟು ಬೇಗನೆ ನಾನು ನಮ್ಮ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನಲ್ ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.